ಓಂ ಶಾಂತಿ. ಮುರುಳಿಯ ಡೇಟ್ ಆಗಿದೆ 27/11/2023. मीठे बच्चे, दिन में शरीर निर्भर अर्थ कर्म करो, रात में बैठ ज्ञान का सिमरण करो, बाप को याद करो, बुद्धि में स्वदर्शन चक्र फिरावो तो नशा चढ़ेगा. ಬಾಬಾ ನಶೆಯನ್ನ ಜಾಸ್ತಿ ಮಾಡಿಕೊಳ್ಬೇಕು, ಅದಕ್ಕೆ ವಿಧಿಯನ್ನ ತಿಳಿಸ್ತಾ ಇದ್ದಾರೆ. ದಿನದಲ್ಲಿ ಬಲೆ ಶರೀರ ನಿರ್ವಹಣೆ ಅರ್ಥ ಕರ್ಮವನ್ನ ಮಾಡಿ ರಾತ್ರಿಯಲ್ಲಿ ಕೂತ್ಕೊಂಡು ಜ್ಞಾನದ ಸ್ಮರಣೆ ಮಾಡ್ತಾ ಹೋಗ್ಬೇಕು, ತಂದೆಯನ್ನ ನೆನಪು ಮಾಡ್ತಾ ಹೋಗ್ಬೇಕು. ಬುದ್ಧಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಸ್ವದರ್ಶನ ಚಕ್ರವನ್ನ ಮಕ್ಕಳೇ ತಿರುಗಿಸ್ತಾ ಹೋದಾಗ ನಶೆ ಎನ್ನುವುದು ಜಾಸ್ತಿ ಆಗ್ತಾ ಹೋಗುತ್ತೆ. प्रश्न, माया किन बच्चों को याद में बैठने ही नहीं देती है.
ಮಾಯೆ ಎಂತಹ ಮಕ್ಕಳನ್ನ ಬಾಬೋರ ನೆನಪಿನಲ್ಲಿ ಇರುವುದಕ್ಕೆ ಬಿಡೋದೇ ಇಲ್ಲ. उत्तर, जिनकी बुद्धि किसी ना किसी में फंसी हुई रहती है, जिनकी बुद्धि को ताला लगा हुआ है, पढ़ाई अच्छी रीति नहीं पढ़ते हैं, माया उन्हें याद में बैठने नहीं देती. ಯಾರ ಬುದ್ಧಿಯಲ್ಲಿ ಯಾವುದಾದ್ರೂ ಒಂದು ಯೋಚನೆಗಳು ಸಂಕಲ್ಪದಲ್ಲಿ ಅದ್ ಮಾಡ್ಬೇಕು ಇದ್ ಮಾಡಬೇಕು ಅಂತ ಸಿಕ್ಕಾಕೊಂಡಿರ್ತಾರೆ. ಕೆಲವ್ರ ಬುದ್ಧಿಯ ಬೀಗ ಅನ್ನೋದು ಬಂದಾಗಿರುತ್ತೆ. ವಿದ್ಯೆಯ ಕಡೆ ಪೂರ್ಣ ರೀತಿಯಲ್ಲಿ ಗಮನ ಕೊಡೋದಿಲ್ಲ, ಓದೋದಿಲ್ಲ. ಮಾಯೆ ಅಂಥವರನ್ನ ಬಾಬೋರ ನೆನಪಲ್ಲಿ ಕೂತ್ಕೊಳೋದಕ್ಕೆ ಬಿಡೋದಿಲ್ಲ. ಯ ಮನ್ಮನಾಭೋ ರಹ ನಹಿ ಸಕ್ತೆ, ಅವರು ಮನ್ಮನಾಭವ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದಕ್ಕೆ ಸಾಧ್ಯ ಆಗೋದಿಲ್ಲ. ಫಿರ್ ಸರ್ವಿಸ್ ಕೆ ಲಿಯೇ ಬಿ ಉನ್ಕಿ ಬುದ್ಧಿ ಚಲ್ತಿ ನಹಿ, ಸರ್ವಿಸ್ ಮಾಡುವುದಕ್ಕೂ ಕೂಡ ಅವ್ರ ಬುದ್ಧಿ ಎನ್ನೋದು ನಡೆಯೋದೇ ಇಲ್ಲ. ಶ್ರೀಮತ್ ಪರ್ ನಾ ಚಲ್ನೆ ಕೆ ಕಾರಣ ನಾಮ್ ಬದ್ನಾಮ್ ಕರ್ತೆ ಹೇ, ಶ್ರೀಮತದಂತೆ ನಡೆಯೋದಿಲ್ಲ ಅಂತ ಹೇಳಿದಾಗ ತಂದೆಯ ಹೆಸರಿಗೆ ಕಳಂಕವನ್ನ ತರ್ತಾರೆ. ಧೋಕಾ ದೇತೆ ಹೇ ತೋ ಸಜಾಯೇ ಬಿ ಕಾನಿ ಪಡ್ತಿ ಹೇ, ಮೋಸ ಮಾಡ್ತಾರೆ, ಮೋಸ ಹೋಗ್ತಾರೆ ಅಂತ ಹೇಳಿದಾಗ ಧರ್ಮರಾಜನ ಹತ್ರ ಬಾಬಾ ಹೇಳ್ತಾರೆ ಶಿಕ್ಷೆಯನ್ನ ಪಡಿಬೇಕಾಗತ್ತೆ. ಗೀತೆ, ತುಮಾರೆ ಬುಲಾನೆ ಕೋ ಜೀ ಚಾಹತಾ ಹೇ, ನಿಮ್ಮನ್ನ ಕರೆಯುವುದಕ್ಕೆ ಈ ಮನಸ್ಸು ಬಹಳ ಇಷ್ಟಪಡುತ್ತೆ. ओम शांति. बच्चों ने गीत सुना, गॉड फादर को ही बुलाते हैं, श्री कृष्ण को नहीं. बाप को कहेंगे आओ फिर से कंसपुरी के बदले कृष्णपुरी बनावो. ಮಕ್ಕಳು ಗೀತೆಯನ್ನ ಕೇಳಿದ್ರೆ ಗಾಡ್ ಫಾದರ್ ತಂದೆಯನ್ನ ಕರಿತಾ ಬಂದ್ವಿ, ಶ್ರೀಕೃಷ್ಣನನ್ನ ಅಲ್ಲ. ತಂದೆಗೆ ಹೇಳಲಾಗತ್ತೆ ಬನ್ನಿ ಪುನಃ ಕಂಸಪುರಿಯ ಬದಲಾಗಿ ಕೃಷ್ಣಪುರಿಗೆ ಮಾಡಬೇಕು ಅಂತ. ಕೃಷ್ಣಪುರಿ ಕೋ ತೋ ಸ್ವರ್ಗ ಕಹಾ ಜಾತಾ ಹೇ, ಕೃಷ್ಣಪುರಿಯನ್ನ ಸ್ವರ್ಗ ಅಂತ ಹೇಳಲಾಗತ್ತೆ. ಯ ಕೋಯಿ ಬಿ ಜಾನ್ತೆ ನಹಿ ಕ್ಯೂಂಕಿ ಶ್ರೀ ಕೃಷ್ಣ ಕೋ ದ್ವಾಪರ್ ಮೇ ಲೇ ಗಯೇ ಹೇ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ, ಇದು ಯಾರೂ ಕೂಡ ತಿಳ್ಕೊಂಡಿಲ್ಲ. ಶ್ರೀ ಕೃಷ್ಣನನ್ನ ದ್ವಾಪರ ಯುಗದಲ್ಲಿ ತಗೊಂಡೋಗಿದ್ದಾರೆ. ಎಸ ಬೂಲೆ ಶಾಸ್ತ್ರೋನ್ಸೆ ಹುಯಿ ಹೇ, ಈ ಎಲ್ಲ ತಪ್ಪುಗಳು ಬಾಬಾ ಹೇಳ್ತಾರೆ ಮಕ್ಕಳೇ ಶಾಸ್ತ್ರದಿಂದ ಆಗಿದೆ. ಅಭಿ ಬಾಪ್ ಯಥಾರ್ಥ ಬಾತ್ ಸಮझाते हैं, वास्तव में सारी दुनिया का बड़ा गॉड फादर है, सबको उस एक गॉड को ही ಯಾದ್ ಕರ್ನಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ಇದೆಲ್ಲ ಮಾತುಗಳು ಶಾಸ್ತ್ರ ತಪ್ಪುಗಳು, ಶಾಸ್ತ್ರದಿಂದ ಮಾಡಲ್ಪಟ್ಟಿದೆ. ಈಗ ತಂದೆ ಬಂದು ನಾವೆಲ್ಲ ಮಕ್ಕಳಿಗೆ ಯಥಾರ್ಥವಾದಂಥ ಮಾತಿನ ಅರ್ಥವನ್ನ ತಿಳಿಸ್ತಾ ಇದ್ದಾರೆ. ವಾಸ್ತವದಲ್ಲಿ ಇಡೀ ಪ್ರಪಂಚದ ದೊಡ್ಡ ಗಾಡ್ ಫಾದರ್ ಆಗಿದ್ದಾರೆ. ಸಬ್ಕೋ ಉಸ್ ಏಕ್ ಗಾಡ್ ಕೋ ಹಿ ಯಾದ್ ಕರ್ನಾ ಹೇ. ಬಲ್ ಮನುಷ್ಯ, ಕ್ರೈಸ್ಟ್, बुद्ध अथवा देवता आदि को याद करते हैं, हर एक धर्म वाले अपने धर्म स्थापक को याद करते हैं. ಬಾಬಾ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಆ ಗಾಡ್ ಫಾದರ್ ಅನ್ನೇ ನೆನಪನ್ನ ಮಾಡ್ತಾರೆ. ಕೆಲವರು ಬಾಬಾ ಹೇಳ್ತಾರೆ ಕರಿತಾ ಹೋಗ್ತಾರೆ. ಬಲೆ ಮನುಷ್ಯರಿವತ್ತು ಕ್ರೈಸ್ಟ್, ಬುದ್ಧ ಅಥವಾ ದೇವತೆಗಳನ್ನ ನೆನಪನ್ನ ಮಾಡ್ತಾರೆ. ಪ್ರತಿಯೊಬ್ಬರೂ ಕೂಡ ಧರ್ಮದವರು ತಮ್ಮ ಧರ್ಮ ಸ್ಥಾಪಕರನ್ನ ನೆನಪನ್ನ ಮಾಡ್ತಾರೆ. ಯಾದ್ ಕರ್ನಾ ಶುರು ಹುವಾ ಹೇ ದ್ವಾಪರ್ ಸೆ, ಭಾರತ್ ಮೇ ಗಾಯಾ ಹುವಾ भी है, दुख में सिमरन सब करे, सुख में करे ना कोई. ಪ್ರತಿಯೊಬ್ಬರೂ ಕೂಡ ಪರಮಾತ್ಮನನ್ನ ನೆನಪನ್ನ ಮಾಡ್ತಾರೆ. ನೆನಪು ಮಾಡೋದು ಪ್ರಾರಂಭವಾಗಿದ್ದು
ದ್ವಾಪರ ಯುಗದಿಂದ ಅಂತ ಬಾಬಾ ಹೇಳ್ತಾರೆ. ಭಾರತದಲ್ಲಿ ಗಾಯನನೂ ಕೂಡ ಇದೆ. ದುಃಖದಲ್ಲಿ ಸ್ಮರಣೆ ಮಾಡ್ತಾರೆ, ಸಂಕಟದಲ್ಲಿ ವೆಂಕಟರಮಣ ಅಂತ ಏನ್ ಹೇಳ್ತಾರೆ. ಸಂಕಷ್ಟ ಬಂದಾಗ ಹೇ ಭಗವಂತ ಎಲ್ಲಿದ್ಯಾ ಅಂತ ಎಲ್ಲರೂ ಕರೆಯುವುದಕ್ಕೆ ಕೂಗುವುದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅರ್ಥಾತ್ ಸುಖದಲ್ಲಿ ಬಾಬಾ ಹೇಳ್ತಾರೆ ಯಾರು ಕೂಡ ನೆನಪನ್ನ ಮಾಡೋದಿಲ್ಲ. ಈಗ ಭಗವಂತನನ್ನ ಏನಕ್ಕೆ ನೆನಪು ಮಾಡ್ತೀರಾ ಅಂತ ಹೇಳಿದಾಗ ಏನ್ ಹೇಳ್ತಾರೆ, ಭಗವಂತನನ್ನ ನೆನಪು ಮಾಡು ಅಂತ ಹೇಳ್ತೀರಾ, ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಕೆಲಸಗಳೆಲ್ಲ ಆಗತ್ತಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಕೇಳ್ತಾರೆ. ಸುಖದಲ್ಲಿ ಯಾರೂ ಕೂಡ ಪರಮಾತ್ಮನನ್ನ ನೆನಪು ಮಾಡೋದಿಲ್ಲ. बाद में ही याद करने की रस्म पड़ती है क्योंकि दुख है. पहले पहले भारतवासियों ने याद शुरू किया. उन्हों को देखते दूसरे धर्म वाले भी अपने धर्म स्थापक को याद करने लग पड़ते हैं. ತಂದೆಯನ್ನ ನೆನಪನ್ನ ಮಾಡುವಂತ ಪದ್ಧತಿ ಬಂತು. ಏಕೆಂತ ಹೇಳಿದ್ರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದುಃಖಿಗಳಾಗಿದ್ದಾರೆ. ಮೊಟ್ಟ ಮೊದಲು ಬಾಬಾ ಹೇಳ್ತಾ ಇದ್ದಾರೆ, ಭಾರತವಾಸಿಗಳೇ ಗಂಟೆ ಹೊಡೆಯೋದನ್ನ ಪ್ರಾರಂಭ ಮಾಡಿದ್ರು. ಅರ್ಥಾತ್ ಪರಮಾತ್ಮನನ್ನ ನೆನಪು ಮಾಡುವುದಕ್ಕೆ ಶುರು ಮಾಡ್ತಾರೆ. ಅವರನ್ನ ನೋಡ್ತಾ ಅನ್ಯ ಧರ್ಮದವರು ಕೂಡ ತಮ್ಮ ಧರ್ಮ ಸ್ಥಾಪಕರನ್ನ ನೆನಪು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಬಾಪ್ भी धर्म स्थापना करने वाला है परंतु मनुष्यों ने बाप को बोल श्री कृष्ण का नाम डाल दिया है. ತಂದೆನೂ ಕೂಡ ಧರ್ಮವನ್ನ ಸ್ಥಾಪನೆ ಮಾಡುವಂತವರಾಗಿದ್ದಾರೆ. ಆದರೆ ಇವತ್ತು ಮನುಷ್ಯರು ತಂದೆಯನ್ನ ಮರೆತು ಶ್ರೀಕೃಷ್ಣನ ಹೆಸರನ್ನ ಆಗ್ತಾ ಹೋಗ್ತಾರೆ. ಲಕ್ಷ್ಮೀ ನಾರಾಯಣ ಕೆ ಧರ್ಮ का उनको पता नहीं है. या तो ना लक्ष्मी नारायण को ना कृष्ण को करना है, याद एक बाप को करना है जो आदि सनातन देवी देवता धर्म की स्थापना कर रहे हैं. ಬಾಬಾ ಹೇಳ್ತಾ ಇದ್ದಾರೆ, ಲಕ್ಷ್ಮೀ ನಾರಾಯಣರಿಗೂ ಕೂಡ ತಮ್ಮ ಧರ್ಮ ಯಾವುದು ಅನ್ನೋದು ಗೊತ್ತಿಲ್ಲ. ಇಲ್ಲಿ ಲಕ್ಷ್ಮೀ ನಾರಾಯಣನನ್ನು ಅಥವಾ ಕೃಷ್ಣನನ್ನ ಯಾರನ್ನೂ ಕೂಡ ಬಾಬಾ ಹೇಳ್ತಾರೆ ನೆನಪು ಮಾಡಬಾರ್ದು. ಒಬ್ಬ ಪರಮಾತ್ಮ ತಂದೆಯನ್ನ ನಾವು ನೆನಪನ್ನ ಮಾಡಬೇಕು. ಯಾವ ತಂದೆ ಬಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. फिर जब ये भक्ति मार्ग में शिव की पूजे करने लगते हैं तो समझते हैं गीता का भगवान श्री कृष्ण है, उनको याद करते हैं. ಯಾವಾಗ ಭಕ್ತಿ ಮಾರ್ಗದಲ್ಲಿ ಶಿವನನ್ನ ಪೂಜೆ ಮಾಡುವುದಕ್ಕೆ ಶುರು ಮಾಡ್ತಾರೆ, ಗೀತೆಯ ಭಗವಂತ ಶ್ರೀಕೃಷ್ಣನಾಗಿದ್ದಾನೆ, ಅವರನ್ನೇನ್ ಮಾಡ್ತಾ ಹೋಗ್ತಾರೆ, ಬಾಬಾ ಹೇಳ್ತಾರೆ ನೆನಪು ಮಾಡ್ತಾ ಹೋಗ್ತಾರೆ. उन्हों को देख वो भी अपने धर्म स्थापक को याद करते हैं. ಅವರನ್ನು ನೋಡಿ ತಮ್ಮ ಧರ್ಮ ಸ್ಥಾಪಕರನ್ನ ನೆನಪು ಮಾಡ್ತಾ ಹೋಗ್ತಾರೆ. ये भूल जाते हैं कि ये देवता धर्म भगवान ने स्थापना किया है. ದೇವತಾ ಧರ್ಮವನ್ನ ಭಗವಂತ ಬಂದು ಸ್ಥಾಪನೆ ಮಾಡಿದ್ರು ಅನ್ನೋದನ್ನ ಬಾಬಾ ಹೇಳ್ತಾರೆ ಮರ್ತೋಗ್ತಾರೆ ಮಕ್ಕಳೇ. ಹಮ್ ಲಿಖ್ ಸಕ್ತೆ ಹೈ ಕಿ ಗೀತಾ ಕಾ ಸರ್ಮನರೈಸರ್ ಶ್ರೀ ಕೃಷ್ಣ ನಹಿ ಶಿವ ಬಾಬಾ ಹೇ. ಗೀತೆ ಬರೀಲಾಗತ್ತೆ, ಗೀತೆಯನ್ನ ಬರೆದವರು ಶ್ರೀಕೃಷ್ಣ ಅಲ್ಲ, ಶಿವಬಾಬಾ ಆಗಿದ್ದಾರೆ. वो है निराकार, ये वंडरफुल बात हुई ना, किसी के पास भी शिव बाबा का परिचय नहीं है. ಗೀತೆಯ ಭಗವಂತ ನಿರಾಕಾರ ಪರಮಾತ್ಮ ಆಗಿದ್ದಾರೆ. ಬಾಬಾ ಹೇಳ್ತಾರೆ ಮಕ್ಕಳೇ, ಇದು ಎಷ್ಟು ವಂಡರ್ಫುಲ್ ಆದಂತಹ ಮಾತಾಗಿದೆ ಅಲ್ವಾ ಮಕ್ಕಳೇ. ಯಾರತ್ರನಾದ್ರೂ ಕೂಡ ನಾವು ಶುಭಾಬೂರ ಪರಿಚಯ ತಿಳ್ಕೊಂಡಿಲ್ಲ. वो स्टार है
सब जगह शिव के मंदिर है तो वो समझते हैं कि इतना बड़ा है, अखंड ज्योति तत्व है. ಯಾರ ಹತ್ತಿರನೂ ಕೂಡ ಶಿವಬಾಬುರ ಪರಿಚಯ ಇಲ್ಲ. ಅವರು ಸ್ಟಾರ್ ಆಗಿದ್ದಾರೆ, ಎಲ್ಲ ಸ್ಥಾನದಲ್ಲಿ ಶಿವನ ಮಂದಿರ ಇದೆ ಅಂತ ಹೇಳಿದಾಗ ಮನುಷ್ಯರು ತಿಳ್ಕೊಂಡಿದ್ದಾರೆ ಅವರು ಶಿವಲಿಂಗದ ಗಾತ್ರದಲ್ಲಿ ದೊಡ್ಡದಾಗಿದ್ದಾರೆ, ಅಖಂಡ ಜ್ಯೋತಿ ತತ್ವವಿದೆ ಅಂತ. परंतु वो तो महातत्व में रहते हैं जहाँ ಆತ್ಮ ಯೇ रहती है. ಪರಮಾತ್ಮ ಮತ್ತೆ ನಾವು ಆತ್ಮಗಳು ಜೊತೆ ಜೊತೆಯಲ್ಲೇ ಆ ಮಹಾತತ್ವದಲ್ಲಿ ಇರ್ತೀವಿ ಅನ್ನೋ ಮಾತು ಯಾರೂ ಕೂಡ ಬಾಬಾ ಹೇಳ್ತಾರೆ ತಿಳ್ಕೊಂಡಿಲ್ಲ ಮಕ್ಕಳೇ ಅಂತ ಹೇಳ್ತಾರೆ ಬಾಬಾ. ಆತ್ಮ का रूप बरोबर स्टार मिसल है, परम पिता परमात्मा भी स्टार है, परंतु वो नॉलेजफुल बीज रूप होने के कारण उनमें ताकत है. ಆತ್ಮದ ರೂಪನೂ ಕೂಡ ಸ್ಟಾರ್ ಆಗಿದೆ, ನಕ್ಷತ್ರದ ಸಮಾನರಾಗಿದ್ದಾರೆ. ಪರಂಪಿತ ಪರಮಾತ್ಮನು ಸ್ಟಾರ್ ಆಗಿದ್ದಾರೆ, ಆದರೆ ಶುಭಾಬೋರು ನಾಲೆಜ್ಫುಲ್ ಆಗಿದ್ದಾರೆ, ಬೀಜ ರೂಪವಾಗಿರೋ ಕಾರಣ ಶುಭಾಬೋರಲ್ಲಿ ಜಾಸ್ತಿ ತಾಕತ್ ಅನ್ನೋದು ಇದೆ. ಆತ್ಮಾओं का पिता परमात्मा को कहेंगे है वो निराकार, मनुष्य को तो ओशन ऑफ नॉलेज ओशन ऑफ लव कहा ना सके, इसलिए समझाने वाले बच्चों में अथॉरिटी चाहिए जिनकी बुद्धि विशाल वो. ಆತ್ಮಗಳ ತಂದೆ ಬೀಜ ರೂಪ ಪರಮಾತ್ಮನಿಗೆ ಹೇಳಲಾಗತ್ತೆ, ಅವರು ನಿರಾಕಾರ ಆಗಿದ್ದಾರೆ. ಮನುಷ್ಯರು ಜ್ಞಾನದ ಸಾಗರ ಶಾಂತಿಯ ಸಾಗರ ಆಗುವುದಕ್ಕೆ ಸಾಧ್ಯವಿಲ್ಲ. ಈ ಮಾತನ್ನ ತಿಳಿಸುವುದಕ್ಕೆ ಮಕ್ಕಳಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಬಹಳ ತಾಕತ್ ಅಥಾರಿಟಿ ಇರಬೇಕು. ಯಾರ ಒಂದು ಬುದ್ಧಿ ಅನ್ನೋದು ಬಾಬಾ ಹೇಳ್ತಾ ಇದ್ದಾರೆ ವಿಶಾಲವಾಗಿ ಇರಬೇಕು. तुम्हारे सब में मुख्य है मम्मा, वंदे मातरम भी गाया हुआ है, कन्याओं द्वारा बाण मरवाए. अदर कन्या कुवारी कन्या का रास कहा है नहीं. ಬಾಬಾ ಹೇಳೋದೇನು ಅಂತ ಹೇಳಿದ್ರೆ ಮಕ್ಕಳೇ, ಈಗ ನಾವು ಎಲ್ಲರಿಗಿಂತ ಮುಖ್ಯ ಯಾರು? ಮೊಮ್ಮ. ಒಂದೇ ಮಾತರಂ ಗಾಯನ ಇದೆ, ಕುಮಾರಿಯರ ಮುಖಾಂತರ ಬಾಣವನ್ನ ಬಿಟ್ರು ಅಂತ ಹೇಳ್ತಾರೆ. ಅದರ್ ಕುಮಾರಿಯ ರಹಸ್ಯ ಎಲ್ಲೂ ಕೂಡ ಗೊತ್ತಿಲ್ಲ. सिर्फ मंदिर से ही सिद्ध होता है. जगदम्बा भी बरोबर है, परंतु वे जानते नहीं है कि वो कौन है. ಅದರ್ ಕುಮಾರಿ ಕನ್ಯೆ ರಹಸ್ಯ ಎಲ್ಲೂ ಇಲ್ಲ, ಕೇವಲ ಮಂದಿರದಿಂದ ಬಾಬಾ ಹೇಳ್ತಾರೆ ಮಕ್ಕಳೇ ಸಿದ್ಧವಾಗತ್ತೆ. ಜಗದಂಬೆ ಅವಶ್ಯಕವಾಗಿ ಇದ್ದು ಹೋಗಿದರೆ, ಆದರೆ ಗೊತ್ತಿಲ್ಲ ಯಾವಾಗ ಬಂದು ಅವರು ಏನ್ ಮಾಡಿದ್ರು ಅನ್ನೋ ಒಂದು ಯಥಾರ್ಥತೆಯನ್ನ ಇವತ್ಯಾರೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ. बाप कहते हैं मैं ब्रह्मा मुख कमल द्वारा रचयिता और रचना के आदि मध्य अंत का रास बताता हूँ. ड्रामा में क्या है यह मनुष्यों की बुद्धि में आना चाहिए. ತಂದೆ ಹೇಳ್ತಾರೆ ಬ್ರಹ್ಮ ಮುಖ ಕಮಲದ ಮುಖಾಂತರ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತೀನಿ. ಡ್ರಾಮಾ ಏನಾಗಿದೆ ಇದಂತೂ ಮನುಷ್ಯರ ಬುದ್ಧಿಯಲ್ಲಿ ಬರಬೇಕು. ये बेहद का ड्रामा है, इसके हम एक्टर है तो ड्रामा के आदि मध्य अंत का राज बुद्धि में रहना चाहिए. ಇದು ಬೇಹದ್ದಿನ ಡ್ರಾಮಾ ಆಗಿದೆ, ಇದರ ಪಾತ್ರಧಾರಿಗಳು ನಾವಾಗಿದ್ದೀವಿ. ಡ್ರಾಮಾದ ಆದಿ ಮಧ್ಯ ಅಂತ್ಯದ ರಹಸ್ಯ ಅನ್ನೋದು ಬುದ್ಧಿಯಲ್ಲಿ ಇರಬೇಕು. जिनकी बुद्धि में यह रहता है उन्हें बहुत नशा रहता है. सारा दिन शरीर निर्वाह किया, रात को बैठ स्मृति में लावो, ये ड्रामा कैसे चक्र लगाता है. ಬಾಬಾ ಹೇಳ್ತಾ ಇದ್ದಾರೆ ನಾವೆಲ್ಲರೂ
ಪಾತ್ರಧಾರಿಗಳಾಗಿದ್ದೀವಿ. ಡ್ರಾಮಾದ ಆದಿ ಮಧ್ಯ ಅಂತ್ಯದ ರಹಸ್ಯ ಅನ್ನೋದು ಬುದ್ಧಿಯಲ್ಲಿ ಇರಬೇಕು. ಯಾರ ಬುದ್ಧಿಯಲ್ಲಿರುತ್ತೆ ಅವರಿಗಂತೂ ಬಹಳ ನಶೆ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ಇಡೀ ದಿನ ಶರೀರ ನಿರ್ವಹಣೆ ಅರ್ಥ ರಾತ್ರಿ ಕುತ್ಕೊಂಡು ಸ್ಮೃತಿಯಲ್ಲಿ ತನ್ನಿ ಈ ಡ್ರಾಮಾದ ಚಕ್ರ ಅನ್ನೋದು ಯಾವ ರೀತಿ ನಡೀತಾ ಹೋಗುತ್ತೆ. ಅರ್ಥಾತ್ ಬಾಬಾ ಹೇಳ್ತಾರೆ ಮಕ್ಕಳೇ ಯಾವ ರೀತಿ ಸುತ್ತುತ್ತಾ ಹೋಗುತ್ತೆ. ಯಹಿ ಮನ್ಮನಾ ಭವ್ ಹೇ ಪರಂತು ಮಾಯಾ ರಾತ್ ಕೋ ಭಿ ಬೈಠನೆ ನಹಿ ದೇತಿ ಹೇ. ಆದ್ರೆ ಮಾಯೆ ಬಾಬಾ ಹೇಳ್ತಾರೆ ರಾತ್ರಿಯಲ್ಲೂ ಕೂಡ ಕೂತ್ಕೊಳೋದಕ್ಕೆ ಬಿಡೋದೇ ಇಲ್ಲ. एक्टर्स की बुद्धि में तो ಡ್ರಾಮಾ ಕಾ ರಾಸ್ ರೆಹನಾ ಚಾಹಿಯೇನಾ. ನಾವು ಪಾತ್ರಧಾರಿಗಳು ಅಂತ ಹೇಳಿದಾಗ ಪಾತ್ರಧಾರಿಗಳ ಬುದ್ಧಿಯಲ್ಲಿ ಡ್ರಾಮಾದ ರಹಸ್ಯ ಅನ್ನೋದು ಇರಬೇಕು. ಪರಂತು ಹೇ ಬಡಾ ಮುಷ್ಕಿಲ್, ಆದ್ರೆ ಬಹಳ ಕಷ್ಟವಾಗಿರುತ್ತೆ. ಕಹಾನಾ ಕಹಾ ಫಸ್ ಪಡ್ತೆ ಹೇ ತೋ ಬಾಬಾ ಬುದ್ಧಿ ಕಾ ತಾಲಾ ಬಂದ್ ಕರ್ ದೇತೆ ಹೇ. ಎಲ್ಲಾದ್ರೂ ಹೋಗಿ ಸಿಕ್ಕಾಕೊಳ್ತಾರೆ ಅಂತ ಹೇಳಿದಾಗ ಬುದ್ಧಿಯ ಬೀಗ ಅನ್ನೋದು ಲಾಕ್ ಆಗ್ಬಿಡುತ್ತೆ. ನಮ್ಮ ಗುರಿ ಎನ್ನೋದು ಬಾಬಾ ಹೇಳ್ತಾರೆ ಬಹಳ ವಿಶಾಲವಾಗಿ ಇರಬೇಕು. अच्छी पढ़ाई वाले फिर तनख्वाह भी अच्छी लेते हैं ना. यह पढ़ाई है परंतु बाहर जाने से भूल जाते हैं फिर अपनी मत पर ಚಲ್ ಪಡ್ತೆ ಹೇ. ಹೊರ್ಗಡೆ ಹೋಗ್ತಾರೆ ಅಂತ ಹೇಳಿದಾಗ ಬಾಬಾ ಹೇಳ್ತಾರೆ ಮರ್ತೋಗ್ಬಿಡ್ತಾರೆ. ಯಾರು ಚೆನ್ನಾಗಿ ಓದ್ತಾರೆ ಅಂತ ಹೇಳಿದಾಗ ಬಾಬಾ ಹೇಳ್ತಾರೆ ಒಳ್ಳೆಯ ಸಂಬಳವನ್ನು ಕೂಡ ಮಕ್ಕಳೇ ಪಡ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಆದ್ರೆ ಇದು ವಿದ್ಯೆ, ಹೊರ್ಗಡೆ ಹೋಗಿದ ತಕ್ಷಣ ಮರ್ತೋಗ್ಬಿಡ್ತೀವಿ, ನಮ್ಮ ಮತದಂತೆ ನಡೆಯುವುದಕ್ಕೆ ಪ್ರಾರಂಭ ಮಾಡ್ತೀವಿ. ಬಾಪ್ कहते हैं मीठे बच्चे श्रीमत पर ಚಲ್ನೆ ಮೇ ಹಿ ತುಮಾರ ಕಲ್ಯಾಣ ಹೇ. ತಂದೆ ಅಂತೂ ತಿಳಿಸ್ತಾ ಇರ್ತಾರೆ ಮಕ್ಕಳೇ ಶ್ರೀಮತದಂತೆ ನಡೆಯೋದ್ರಿಂದನೇ ನಿಮ್ಮ ಒಂದು ಕಲ್ಯಾಣ ಅಂದ್ರೆ ಕಲ್ಯಾಣವಾಗತ್ತೆ. ಇದಂತೂ ಪತಿತ ಪ್ರಪಂಚವಾಗಿದೆ. ವಿಕಾರ ಕೋ ಪಾಯ್ಸನ್ ಕಹಾ ಜಾತಾ ಹೇ ಜಿಸ್ಕಾ ಸನ್ಯಾಸಿ ಲೋಗ್ संन्यास करते हैं. यह रावण राज्य शुरू ही होता है द्वापर से. यह वेद शास्त्रादि सब भक्ति मार्ग की ಸಾಮಗ್ರಿ ಹೇ. ವಿಕಾರ ಒಂದ್ ರೀತಿ ವಿಷ ಇದ್ದ ಹಾಗೆ ಪಾಯ್ಸನ್ ಅಂತ ಹೇಳ್ತಾರೆ ಬಾಬೋರು. ಯಾವುದನ್ನ ಸನ್ಯಾಸಿಗಳು ಇದರ ಸನ್ಯಾಸವನ್ನ ಮಾಡ್ತಾರೆ. ಯಾವಾಗ ರಾವಣನ ರಾಜ್ಯ ಪ್ರಾರಂಭವಾಗತ್ತೆ ದ್ವಾಪರದಿಂದ ವೇದ ಶಾಸ್ತ್ರ ಇದೆಲ್ಲ ಭಕ್ತಿ ಮಾರ್ಗದ ಆಟದ ಸಾಮಾನುಗಳು ಅಂತ ಹೇಳ್ತಾರೆ ಬಾಬಾ. ಸರ್ವಿಸ್ ಕೆ ಲಿಯೇ ಬಚ್ಚೋं की ಬುದ್ಧಿ ಚಲ್ನಿ ಚಾಹಿಯೇ. ಸರ್ವಿಸ್ ಮಾಡಬೇಕು ಅಂತ ಮಕ್ಕಳ ಬುದ್ಧಿ ಎನ್ನೋದು ಬಾಬಾ ಹೇಳ್ತಾರೆ ನಡೀತಾ ಹೋಗ್ಬೇಕು. श्रीमत पर चले तो धारणा भी हो. बच्चे जानते हैं विनाश सामने खड़ा है. सब दुखी वो रही मरेंगे. हे भगवान रहम करो. त्राही त्राही करते समय ಭಗವಾನ್ ಕೋ ಯಾದ್ ಕರೆಂಗೆ. ಬಾಬಾ ಹೇಳ್ತಾ ಇದ್ದಾರೆ ಸರ್ವೀಸ್ ಅನ್ನ ಮಾಡಬೇಕು, ಇದಕ್ಕೆ ಬುದ್ಧಿಯನ್ನ ನಡೆಸಿ ಅಂತ ಹೇಳ್ತಾರೆ. ಶ್ರೀಮತದಂತೆ ಬಾಬಾ ಹೇಳ್ತಾ ಇದ್ದ ಶ್ರೀಮತದಂತೆ ನಡೆದಾಗ ಎಲ್ಲ ಪ್ರಕಾರದಲ್ಲಿ ಧಾರಣೆ ಎನ್ನೋದು ಆಗತ್ತೆ. ಮಕ್ಕಳು ತಿಳ್ಕೊಂಡಿದ್ದೀವಿ ಮಕ್ಕಳೇ ವಿನಾಶ ಅನ್ನೋದು ಕಣ್ಮುಂದೆ ಇದೆ. ಎಲ್ಲರೂ ಕೂಡ ದುಃಖಿಗಳಾಗಿ ಸಾಯ್ತಾ ಹೋಗ್ತಾರೆ. ಹೇ ಭಗವಂತ ದಯೆಯನ್ನ ತೋರ್ಸು ಅಂತ ಹೇಳ್ತಾರೆ. ತ್ರಾಹಿ ತ್ರಾಹಿ ಅಯ್ಯೋ ಅಯ್ಯೋ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂತಿಮ ಸಮಯದಲ್ಲಿ ದುಃಖ ಜಾಸ್ತಿ ಆದಾಗ ಭಗವಂತನನ್ನ ಕರೆಯುವುದಕ್ಕೆ ಕೂಗುವುದಕ್ಕೆ ಪ್ರಾರಂಭ ಮಾಡ್ತಾರೆ. पार्टीशन के समय कितना याद करते थे, ए भगवान रहम करो रक्षा करो.
ಬಾಬಾ ಹೇಳ್ತಾರೆ, ಇಂಡಿಯಾ ಮತ್ತೆ ಪಾಕಿಸ್ತಾನ ಯಾವಾಗ ವಿಭಜನೆ ಆಯಿತೋ ಆಗ ಹೇ ಭಗವಂತ ತುಂಬಾ ಭಯಾನಕವಾದಂತ ದೃಶ್ಯ ನಡೀತಾ ಇತ್ತು, ರಕ್ತದ ಕೋಡಿ ಹರಿತಾ ಇತ್ತು. ಹೇ ಭಗವಂತ ಕಾಪಾಡಪ್ಪ, ದಯೆ ತೋರಪ್ಪ ಅಂತ ಎಲ್ಲರೂ ಆ ಪರಮಾತ್ಮನನ್ನ ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. अब रक्षा क्या करेंगे, रक्षा करने वाले को ही जानते नहीं तो रक्षा करेंगे कैसे. ಈಗ ಹೇಗೆ ರಕ್ಷಣೆ ಮಾಡ್ತಾರೆ, ಯಾರು ಜಗತ್ತಿನ ರಕ್ಷಕನ ಬಗ್ಗೆನೇ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರು ಹೇಗೆ ರಕ್ಷಣೆ ಮಾಡುವುದಕ್ಕೆ ಸಾಧ್ಯ. अभी बाप आया है परंतु मुश्किल कोई के बुद्धि में बैठता है. ಈಗಂತೂ ತಂದೆ ಈ ಜಗತ್ತಿನಲ್ಲಿ ಅವತರಣೆ ಮಾಡಿದರೆ, ಆದ್ರೆ ಭಗವಂತ ಬಂದಿದರೆ ಬಂದು ಜ್ಞಾನ ತಿಳ್ಕೊಳ್ಳಿ ಅಂದ್ರೆ ಯಾರ ಬುದ್ಧಿಯಲ್ಲೂ ಕೂಡ ಅರ್ಥ ಆಗೋದಿಲ್ಲ. बाप समझाते हैं ऐसे ऐसे सर्विस करो, ये श्रीमत बाप की मिलती है, ऐसे बाप को पहचान नहीं सकते, यह भी कैसे वंडर है. कितनी समझने की बातें हैं, सारा दिन शुबाबा की याद बुद्धि में रहे, यह भी उनका रथ साथी ठहराना. ಬಾಬಾ ಹೇಳೋದು, ಇಂತಹ ತಂದೆಯನ್ನ ಯಥಾರ್ಥವಾದಂತ ರೀತಿಯಲ್ಲಿ ಗುರುತಿಸಿಲ್ಲ, ಇದು ಕೂಡ ಒಂದ್ ರೀತಿ ವಂಡರ್ಫುಲ್ ಅಂತ ಹೇಳ್ತಾರೆ ಬಾಬಾ. ಮಕ್ಕಳೇ, ಬಾಬಾ ಹೇಳೋದು ಎಷ್ಟು ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ. ಇಡೀ ದಿನ ಶುಭಾಬೋರ ನೆನ್ಪನ್ನೋದು ಬುದ್ಧಿಯಲ್ಲಿ ಬರ್ತಾ ಹೋಗ್ಬೇಕು. ಇದು ಅವರ ಒಂದು ರಥ ಜೊತೆಗಾರ ಆಗಿದೆ. बाबा देखते हैं बच्चे आज बहुत अच्छे निश्चय बुद्धि है, कल संशय बुद्धि बन जाते हैं. माया का तूफान लगने से अवस्था गिरती है तो बाबा इसमें क्या कर सकते हैं. ಬಾಬಾ ಅಂತೂ ನೋಡ್ತಾರೆ, ಇವತ್ತು ಒಳ್ಳೆ ನಿಶ್ಚಯ ಇರುತ್ತೆ, ಆಹಾ ಬಾಬಾ, ಓಹೋ ಬಾಬಾ, ಬಾಬಾ ನಿಮ್ಮನ್ ಬಿಟ್ರೆ ನಮಗೆ ಜಗತ್ನಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ನಾಳೆ ನೋಡಿದ್ರೆ ಇವರೇನಾ ನನ್ನ ಮಕ್ಕಳು ಅನ್ನೋ ಒಂದು ರೀತಿಯಲ್ಲಿ ಸಂಶಯ ಬುದ್ಧಿ ಉಳ್ಳವರಾಗ್ತಾರೆ. ಮಾಯಿಯ ಬಿರುಗಾಳಿ ಬರೋ ಕಾರಣ ಸ್ಥಿತಿ ಎನ್ನೋದು ಏರುಪೇರಾಗ್ತಾ ಹೋಗುತ್ತೆ. ಇದರಲ್ಲಿ ಬಾಬಾ ಏನ್ ಮಾಡುವುದಕ್ಕೆ ಸಾಧ್ಯ. ತುಮ್ ಜ್ಞಾನ್ ಮೇ ಆಯೆ ಸರೆಂಡರ್ ಹುಯೆ ತೋ ತುಮ್ ಟ್ರಸ್ಟಿ ಟೆಹರೆ, ತುಮ್ ಕ್ಯೂ ಫಿಕರ್ ಕರ್ತೆ ವೋ. ಜ್ಞಾನದಲ್ಲಿ ಬಂದ್ವಿ, ಸರೆಂಡರ್ ಆದ್ವಿ, ಟ್ರಸ್ಟಿಗಳಾಗ್ತೀವಿ, ಇದರಲ್ಲಿ ಯಾವುದೇ ಚಿಂತೆ ಮಾಡುವಂತಹ ಮಾತಿಲ್ಲ. ಸರೆಂಡರ್ ಕಿಯಾ ಹೇ ಫಿರ್ ಸರ್ವಿಸ್ ಬಿ ಕರ್ನಿ ಹೇ ತೋ ರಿಟರ್ನ್ ಮೇ ಮಿಲೇಗಾ. ಸರೆಂಡರ್ ಆಗಿದ್ದೀವಿ, ಸರ್ವಿಸ್ ಅನ್ನ ಮಾಡಿದಾಗ ಬಾಬಾ ಹೇಳ್ತಾ ಇದ್ದಾರೆ, ಇದರ ರಿಟರ್ನ್ ಅನ್ನೋದು ಮಕ್ಕಳೇ ಖಂಡಿತ ಸಿಕ್ಕತ್ತೆ ಅಂತ ಬಾಬೋರು ತಿಳಿಸ್ತಾರೆ. अगर सरेंडर हुआ है, सर्विस नहीं करता तो भी उनको खिलाना तो पड़े, तो उन पैसे से ही खाते खाते अपना खत्म कर लेते हैं, सर्विस करते नहीं है. ಒಂದು ವೇಳೆ ಸರೆಂಡರ್ ಆಗಿದ್ದೀವಿ, ಸರ್ವಿಸ್ ಮಾಡೋದಿಲ್ಲ ಅಂತ ಹೇಳಿದಾಗ ಅವ್ರಿಗೂ ಕೂಡ ತಿನ್ನಿಸ್ಬೇಕಾಗತ್ತೆ. ಅವರು ಕೂತ್ಕೊಂಡು ತಮ್ದೇನು ಪುಣ್ಯ ಇದೆ ತಿಂತ ತಿಂತ ಖಾಲಿ ಮಾಡ್ಕೊಳ್ತಾ ಹೋಗ್ತಾರೆ, ಸರ್ವಿಸ್ ಅನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ತುಮೆ ಸರ್ವಿಸ್ ಕರ್ನಿ ಹೇ ಮನುಷ್ಯ ಕೋ ಹೀರೆ ಜೈಸಾ ಬನಾನೆ ಕಿ. ಈಗ ನಾವು ಮಕ್ಕಳು ಸರ್ವಿಸ್ ಅನ್ನ ಮಾಡಬೇಕು, ಮನುಷ್ಯರಿಂದ वज्र समानरागुವುದಕ್ಕೆ मुख्य बाबा की रूहानी सर्विस करनी है जिससे मनुष्य ऊंचे बने. ಮುಖ್ಯವಾಗಿ ಬಾಬಾ ಹೇಳ್ತಾರೆ, ಆತ್ಮಿಕ ಸರ್ವಿಸ್ ಅನ್ನ ಮಾಡಬೇಕಾಗಿದೆ. ಯಾವುದರಿಂದ ಮನುಷ್ಯರು ಬಾಬಾ ಹೇಳೋದು ಶ್ರೇಷ್ಠರಾಗ್ತೀವಿ.
ಸರ್ವಿಸ್ ನಹಿ ಕರ್ತೆ ತೋ ಜಾಕರ್ ದಾಸ್ ದಾಸಿ ಬನೆಂಗೆ. ಸರ್ವಿಸ್ ಅನ್ನ ಮಾಡೋದಿಲ್ಲ ಅಂತ ಹೇಳಿದಾಗ ಬಾಬಾ ಏನ್ ಹೇಳ್ತಾರೆ, ಹೋಗಿ ದಾಸ ದಾಸಿಯರಾಗಬೇಕಾಗತ್ತೆ ಮಕ್ಕಳೇ. ಜೋ ಪಢಾಯಿ ಅಚ್ಚಿ ಪಡ್ತೆ ಹೇ उनका मान भी ऊंचा होता है, जो नापास होंगे वो जाकर दास दासी बनेंगे. ಯಾರ್ ವಿದ್ಯೆಯನ್ನ ಚೆನ್ನಾಗಿ ಓದ್ತಾರೆ ಅವರ ಹೆಸರು ಶ್ರೇಷ್ಠವಾಗಿ ಇರುತ್ತೆ. ಯಾರು ಫೇಲ್ಯೂರ್ ಆಗ್ತಾರೆ ಅವರು ಹೋಗಿ ದಾಸ ದಾಸಿಯರಾಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಕೇತೆ ಹೇ ಬಚ್ಚೆ ಮುझे ಯಾದ್ ಕರೋ ಅವ್ರು ವರ್ಸಾಲೋ. ತಂದೆ ಏನ್ ಹೇಳ್ತಾರೆ, ಮಕ್ಕಳೇ ನನ್ನನ್ನ ನೆನ್ಪನ್ನ ಮಾಡಿ ಮತ್ತು ನನ್ನಿಂದ ಆಸ್ತಿಯನ್ನ ಪಡ್ಕೊಳ್ಳಿ. ಬಸ್ ಯ ಮನ್ಮನಾಭೋ ಅಕ್ಷರ ಹಿ ರೈಟ್ ಹೇ. ಮನ್ಮನಾಭೋದ ಅಕ್ಷರ ಬಾಬಾ ಏನ್ ಹೇಳ್ತಾರೆ ರೈಟ್ ಆಗಿದೆ. ಓಷನ್ ಆಫ್ ನಾಲೆಜ್ कहते हैं कि मुझे याद करो तो तुम्हारे विकर्म विनाश होंगे. ಶಾಂತಿಯ ಸಾಗರ ತಂದೆ ಅಥವಾ ಜ್ಞಾನ ಸಾಗರದ ತಂದೆ ಹೇಳ್ತಾರೆ, ಮಕ್ಕಳೇ ನನ್ನನ್ನ ನೆನ್ಪನ್ನ ಮಾಡಿ. ಯಾವಾಗ ಶುಭಾಬೋರನ್ನ ನೆನ್ಪನ್ನ ಮಾಡ್ತೀವಿ ಆಗ್ಲೇ ವಿಕರ್ಮ ಅನ್ನೋದು विनाशवागते. ऐसे श्री कृष्ण कहना सके बाप ही कहते हैं मामेकम याद करो और भविष्य राज्य पद को याद करो. ಶ್ರೀಕೃಷ್ಣ ನನ್ನೊಬ್ಬನನ್ನ ನೆನ್ಪನ್ನ ಮಾಡಿ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ, ಅಥವಾ ಭವಿಷ್ಯ ರಾಜ್ಯವನ್ನ ನೆನ್ಪನ್ನ ಮಾಡಿ ಅಂತ ಬಾಬಾ ಹೇಳ್ತಾರೆ. ಮಕ್ಕಳೇ ಇದು ರಾಜಯೋಗವಾಗಿದೆ. ಇಸ್ಸೆ ಪ್ರವೃತ್ತಿ ಮಾರ್ಗ ಸಿದ್ಧ ಹೋತಾ ಹೇ. ಯಾವುದರಿಂದ ಪ್ರವೃತ್ತಿ ಮಾರ್ಗ ಅನ್ನೋದು ಸಿದ್ಧವಾಗತ್ತೆ. ಯ ತುಮ್ ಹಿ ಸುಮ್झा सकते वो. ಇದನ್ನೇ ಬಾಬಾ ಹೇಳ್ತಾ ಇದ್ದಾರೆ, ತಿಳಿಸ್ಕೊಡ್ಬಹುದು. ತುಮಾರೆ ಮೇ ಬಿ ಜೋ ಸರ್ವಿಸಬಲ್ ತೀಕೆ ಹೇ ಉನ್ಹೋಂಕೋ ಬುಲಾಯಾ ಜಾತಾ ಹೇ. ನಮ್ಮಲ್ಲೂ ಕೂಡ ಯಾರು ಸರ್ವಿಸಬಲ್ ಇದ್ದಾರೆ, ಬುದ್ಧಿವಂತರಿದ್ದಾರೆ, ಅವರನ್ನೇ ಬಾಬಾ ಹೇಳ್ತಾರೆ ಕರಿಲಾಗತ್ತೆ. समझा जाता है ये होशियार हैंड है, बच्चों को योग युक्त बनना है. श्रीमत पर अगर नहीं चलते तो नाम बदनाम करते हैं, धोखा देते हैं तो फिर सजाएं खानी पड़ती है, ಟ್ರಿಬ್ಯುನಲ್ ಬೈಡ್ತಿ ಹೆನ್ನ. ಮಕ್ಕಳಂತೂ ಬಾಬಾ ಹೇಳ್ತಾರೆ, ಮಕ್ಕಳೇ ಯೋಗಯುಕ್ತರಾಗಿ ಇರಬೇಕು. ಎಷ್ಟು ನಾನು ಆತ್ಮ ಯೋಗಯುಕ್ತನಾಗಿರ್ತೀನಿ, ಶ್ರೀಮತದಂತೆ ಒಂದು ವೇಳೆ ನಡೆಯೋದಿಲ್ಲ ಅಂತ ಹೇಳಿದಾಗ ತಂದೆಯ ಹೆಸರಿಗೆ ಕಳಂಕವನ್ನ ತರ್ತೀವಿ. ಮಾಯೆ ಮೋಸ ಮಾಡತ್ತೆ, ಶಿಕ್ಷೆಯನ್ನ ಪಡಿಬೇಕಾಗತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಧರ್ಮರಾಜನ ಹತ್ರ ಟ್ರಿಬ್ಯುನಲ್ ನಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते 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 गुड मॉर्निंग. रात्रि क्लास बच्चों को पहले पहले समझानी देनी है बाप की. बेहद का बाप ही हमको पढ़ाते हैं. गीता पढ़ने वाले श्री कृष्ण को भगवान कहते हैं. ಮಕ್ಕಳು ಮೊಟ್ಟ ಮೊದಲು ತಿಳುವಳಿಕೆಯನ್ನ ಕೊಡಬೇಕು ತಂದೆಯದು. ಬೇಹಿದ್ದಿನ ತಂದೆ ನಮಗೆ ಓದಿಸ್ತಾ ಇದ್ದಾರೆ. ಗೀತೆಯನ್ನ ಓದಿಸುವಂತವರು ಶ್ರೀ ಕೃಷ್ಣನನ್ನ ಅಲ್ಲಿ ಭಗವಂತ ಅಂತ ಹೇಳ್ತಾರೆ. ಉನ್ಹೇ ಸಮझाना है कि भगवान तो निराकार को कहा जाता है, देहधारी तो बहुत है, बिगर दे ही है एक. ಅವರಿಗೆ ತಿಳಿಸ್ಕೊಡ್ಬೇಕು, ಭಗವಂತ ನಿರಾಕಾರನಿಗೆ ಹೇಳಲಾಗತ್ತೆ, ದೇಹಧಾರಿಗಳಂತೂ ಅನೇಕರಿದ್ದಾರೆ, ಬಿಗರ್ ದೇಹ ದೇಹ ಇಲ್ಲದೆ ಒಬ್ಬರೇ ಇದ್ದಾರೆ. ಯಹೇ ಉಂಚೆಂತೆ ಉಂಚಾ ಶುಭಾಬಾ.
ಶ್ರೇಷ್ಠಾತಿ ಶ್ರೇಷ್ಠ ಶುಭಾಬಾ ಒಬ್ಬರೇ ಆಗಿದರೆ ಯ ಅಚ್ಚಿ ರೀತಿ ಬುದ್ಧಿ ಮೇ ಬಿಟಾವೋ, ಇದನ್ನಂತೂ ಚೆನ್ನಾಗಿ ಬುದ್ಧಿಯಲ್ಲಿ ಕೂರಿಸ್ಕೊಳ್ಬೇಕು. ಬೇಹದ್ ಕೆ ಬಾಪ್ ಸೆ ಬೇಹದ್ ಕಾ ವರ್ಸಾ ಮಿಲ್ತಾ ಹೇ, ವಹಿ ಊಂಚೆ ತೇ ಊಂಚಾ ನಿರಾಕಾರ ಪರಂಪಿತ ಪರಮಾತ್ಮ ಹೇ. ಬೇಹದ್ದಿನ ತಂದೆ ಇಂದ ಬೇಹದ್ದಿನ ಆಸ್ತಿ ಸಿಕ್ಕತ್ತೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ. वो है बेहद का बाप और यह है ಅದ್ ಕಾ ಬಾಪ್. ಶುಭಾಬಾ ಯಾರಾಗಿದ್ದಾರೆ? ಬೇಹದ್ದಿನ ತಂದೆ, ಇವರು ಅದ್ದಿನ ತಂದೆ. और कोई 21 जन्मों का वर्षा नहीं देते हैं, ऐसे भी कोई बाप नहीं जिससे अमर पद मिले. ಮತ್ತಿನ್ಯಾರು 21 ಜನ್ಮದ ಆಸ್ತಿಯನ್ನ ಕೊಡುವುದಕ್ಕೆ ಸಾಧ್ಯವಿಲ್ಲ. ಇಂತಹ ತಂದೆ ಯಾರಿಲ್ಲ, ಯಾರಿಂದ ಸದಾಕಾಲದ ಅಮರ ಪದವಿ ಎನ್ನೋದು ಸಿಕ್ಕತ್ತೆ. ಅಮರ್ ಲೋಕ್ ಹೇ ಸತ್ಯುಗ್, यह है मृत्यु लोक. तो बाप का परिचय देने से समझेंगे बाप से वर्षा मिलता है जिसको दैवी स्वराज्य कहा जाता है. ಇದಂತೂ ಮೃತ್ಯು ಲೋಕ. ತಂದೆಯ ಪರಿಚಯವನ್ನ ಕೊಡಬೇಕು, ಆಗ ತಿಳ್ಕೊಳ್ತಾರೆ ತಂದೆಯಿಂದ ಆಸ್ತಿ ಸಿಕ್ಕತ್ತೆ, ದೈವಿ ಸ್ವರಾಜ್ಯ ಅಂತ ಹೇಳಲಾಗತ್ತೆ. ಯಾವುದನ್ನ ತಂದೆನೇ ಮಕ್ಕಳಿಗೆ ಕೊಡ್ತಾರೆ. वही पतित पावन गाया जाता है. वो कहते हैं अपने को आत्मा समझ मुझ बाप को याद करो तो पाप कट जाएंगे. ಅದೇ ಪತಿತ ಪಾವನನ ಗಾಯನನೂ ಕೂಡ ಇದೆ. ಅವ್ರು ಹೇಳ್ತಾರೆ, ತನ್ನನ್ನ ತಾನು ಆತ್ಮ ಅಂತ ತಿಳಿದು ತಂದೆಯನ್ನ ನೆನ್ಪನ್ನ ಮಾಡಿದಾಗ ಪಾಪ ಕರ್ಮ ಅನ್ನೋದು ಭಸ್ಮವಾಗತ್ತೆ. पतित से पावन बन पावन दुनिया में चलने लायक बन सकते वो. ಪತಿತರಿಂದ ಪಾವನ ಪಾವನ ಪ್ರಪಂಚಕ್ಕೆ ಹೋಗುವುದಕ್ಕೆ ಬಾಬಾ ಹೇಳ್ತಾರೆ ಯೋಗ್ಯರಾಗ್ತೀರಾ ಮಕ್ಕಳೇ. ಕಲ್ಪು ಕಲ್ಪು ಬಾಪ್ कहते हैं मामेकम याद करो, याद की यात्रा से ही पवित्र बनना है. ಕಲ್ಪ ಕಲ್ಪ ತಂದೆ ಹೇಳ್ತಾರೆ ನನ್ನೊಬ್ಬನನ್ನ ನೆನಪನ್ನ ಮಾಡಿ, ನೆನಪಿನ ಯಾತ್ರೆಯಿಂದ ನನ್ನ ಆತ್ಮ ಸಂಪೂರ್ಣ ಪವಿತ್ರನಾಗ್ತೀನಿ. ಅಭಿ ಪಾವನ್ ದುನಿಯಾ ಆ ರಹಿ ಹೇ, ಪತಿ ದುನಿಯಾ ವಿನಾಶ್ ಓನಿ ಹೇ. ಈಗ ಪಾವನ ಪ್ರಪಂಚ ಅನ್ನೋದು ಬರಲಿದೆ, ಪತಿತ ಪ್ರಪಂಚ ಅನ್ನೋದು ಬಾಬಾ ಹೇಳ್ತಾರೆ ವಿನಾಶವಾಗತ್ತೆ. ಪಹಲೆ ಪಹಲೆ ಬಾಪ್ ಕಾ ಪರಿಚಯ ದೇ ಪಕ್ಕಾ ಕರಾನಾ ಹೇ. ಯಾರೇ ಬರ್ತಾರೆ ಅಂತ ಹೇಳಿದಾಗ ಮೊಟ್ಟ ಮೊದಲು ತಂದೆಯ ಪರಿಚಯವನ್ನ ಕೊಡ್ಬೇಕು, ಪಕ್ಕಾ ಮಾಡಬೇಕು. ಜಬ್ ಪಕ್ಕಾ ಬಾಪ್ ಕೋ ಸಮಜ್ ಜಾಯೆ ತಬ್ ಬಾಪ್ ಸೆ ವರ್ಸಾ ಮಿಲೆ. ಪಕ್ಕಾ ತಂದೆಯನ್ನ ನೆನ್ಪನ್ನ ಮಾಡಿದಾಗ ತಂದೆಯಿಂದ ಬಾಬಾ ಹೇಳ್ತಾರೆ ಆಸ್ತಿ ಎನ್ನೋದು ಮಕ್ಕಳೇ ಸಿಗ್ತಾ ಹೋಗುತ್ತೆ. ಇಸ್ಮೆ ಮಾಯಾ ಬುಲಾತಿ ಬಹುತ್ ಹೇ. ಇದರಲ್ಲಿ ಮಾಯೆ ಬಹಳ ಹೆಚ್ಚು ಕಡಿಮೆ ಮಾಡ್ತಾ ಹೋಗುತ್ತೆ. ತುಮ್ ಕೋಶಿಶ್ ಕರ್ತೆ ವೋ ಬಾಬಾ ಕೋ ಯಾದ್ ಕರ್ನೆ ಕಿ, ಫಿರ್ ಭೂಲ್ ಜಾತೆ ವೋ. ನಾವಂತೂ ಪ್ರಯತ್ನ ಪಡ್ತೀವಿ ಬಾಬೋರನ್ನ ನೆನಪು ಮಾಡೋದಕ್ಕೆ, ಆದ್ರೆ ಬಾಬೋರ ನೆನಪನ್ನೋದು ಏನಾಗತ್ತೆ ಅಂತಿದ್ದಾರೆ ಬಾಬಾ ಮರ್ತೋಗ್ಬಿಡುತ್ತೆ. ಶುಭಾಬಾ ಕೋ ಯಾದ್ ಕರ್ನೆ ಸೆ ಹಿ ಪಾಪ್ ಕಟೆಂಗೆ. ಯಾವಾಗ ಶುಭಾಬೋರನ್ನ ನೆನಪನ್ನ ಮಾಡ್ತೀವಿ ಆಗ ಜನ್ಮ ಜನ್ಮಾಂತರದ ಪಾಪ ಕರ್ಮ ಅನ್ನೋದು ಬಾಬಾ ಹೇಳ್ತಾರೆ ಭಸ್ಮವಾಗತ್ತೆ. वो बाबा इनके द्वारा बताते हैं बच्चे मुझे याद करो, फिर भी धंधे आदि में भूल जाते हैं. ಒಬ್ಬ ಶುಭಾಬೋರನ್ನ ನೆನಪು ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪ ಕರ್ಮ ಅನ್ನೋದು ಸಮಾಪ್ತಿ ಆಗತ್ತೆ. ಹೇಳ್ತೀವಿ ಹೌದು ಬಾಬಾ ನಿಮ್ ನೆನಪಲ್ಲೇ ಇರ್ತೀವಿ ಅಂತ. ಆಗ ಯಾವಾಗ ಹೊರ್ಗಡೆ ಹೋಗ್ತೀವಿ ಕಾರ್ಯದಲ್ಲಿ ಬ್ಯುಸಿ ಆಗ್ತೀವಿ, ತಂದೆಯನ್ನ ಮರ್ತೋಗ್ಬಿಡ್ತೀವಿ.
ये भूलना नहीं चाहिए, यही मेहनत की बात है। बाप को याद करते करते ಕರ್ಮಾತೀತ ಅವಸ್ಥಾ ತಕ್ ಪਹੁಂಚನಾ ಹೇ. ಬಾಬಾ ಹೇಳ್ತಾರೆ, ತಂದೆಯ ನೆನಪನ್ನ ಜೀವನದಲ್ಲಿ ಎಂದೂ ಸಹ ಮರಿಬಾರ್ದು. ಇದು ಪರಿಶ್ರಮದ ಮಾತಾಗಿದೆ. ತಂದೆಯನ್ನ ನೆನಪನ್ನ ಮಾಡ್ತಾ ಮಾಡ್ತಾ ಕರ್ಮಾತೀತ ಸ್ಥಿತಿಯಲ್ಲಿ ತಲುಪ್ತೀವಿ. ಕರ್ಮಾತೀತ್ ಅವಸ್ಥಾ ವಾಲೆ ಕೋ ಕಹಾ ಜಾತಾ ಹೇ ಫರಿಷ್ಠಾ. ಯಾರು ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ತಾರೆ ಅವರನ್ನೇ ಫರಿಷ್ಠೆ ಅಂತ ಹೇಳಲಾಗತ್ತೆ. ತೋ ಯ ಪಕ್ಕ ಯಾದ್ ಕರೋ ಕೇಸೆ ಕಿಸ್ಕೋ ಸಮझाए. ಪಕ್ಕ ನೆನಪು ಮಾಡಬೇಕು, ಹೇಗೆ ನಾವು ಅನ್ಯರಿಗೆ ತಿಳಿಸ್ಕೊಡೋದು. पक्का निश्चय भी हो कि हम भाइयों को आत्माओं को समझाते हैं. ಪಕ್ಕ ನಿಶ್ಚಯ ಇರಬೇಕು, ನಾವೀಗ ಸಹೋದರ ಆತ್ಮಗಳಿಗೆ ತಿಳಿಸ್ತಾ ಇದ್ದೀವಿ. ಸಬ್ಕೋ ಬಾಪ್ ಕಾ ಪೈಗಾಮ್ ದೇನಾ ಹೇ. ಕೈ कहते हैं बाबा पास चलो दीदार करो, परंतु इसमें दीदार आदि की तो बात ही नहीं है. ಕೆಲವರು ಇಷ್ಟಪಡ್ತಾರೆ ಬಾಬುವ್ರ ಹತ್ರ ಹೋಗ್ಬೇಕು, ಸಾಕ್ಷಾತ್ಕಾರ ಆಗ್ಬೇಕು ಅಂತ. ಆದ್ರೆ ಬಾಬಾ ಸ್ಪಷ್ಟಪಡಿಸ್ತಾರೆ, ಮಕ್ಕಳೇ, ಸಾಕ್ಷಾತ್ಕಾರದಿಂದ ಏನೂ ಕೂಡ ಸಾಕ್ಷಾತ್ಕಾರ ಯಾವುದೇ ರೀತಿಯಲ್ಲಿ ಪ್ರಯೋಜನ ಇಲ್ಲ. भगवान आकर सिखलाते हैं और मुख से कहते हैं, तुम मुझ अपने निराकार बाप को याद करो. याद करने से सब पाप कट जाते हैं. ತಂದೆ ಹೇಳ್ತಾರೆ, ಭಗವಂತ ಬಂದು ಕಲಿಸ್ತಾರೆ, ಮುಖದಿಂದ ಹೇಳ್ತಾರೆ, ಅಪ್ನೆ ನಿರಾಕಾರ, ತನ್ನ ನಿರಾಕಾರ ತಂದೆಯನ್ನ ನೆನಪು ಮಾಡಬೇಕು. ನೆನಪನ್ನ ಮಾಡೋದ್ರಿಂದ ಪಾಪ ಅನ್ನೋದು ಕಟ್ ಆಗ್ತಾ ಹೋಗುತ್ತೆ. ಕಹಾ ಬಿ ದಂಧೆ ಆದಿ ಮೇ ಬೈಟೆ, ಎಲ್ಲೇ ಕಾರ್ಯ ವ್ಯವಹಾರವನ್ನ ಮಾಡಿ ಗಡಿ ಗಡಿ ತಂದೆಯನ್ನ ನೆನಪನ್ನ ಮಾಡಬೇಕು. ಬಾಪ್ನೆ ಹುಕುಂ ದಿಯಾ ಹೇ ಮುझे ಯಾದ್ ಕರೋ. ತಂದೆಯಂತೂ ನಾವು ಮಕ್ಕಳಿಗೆ ಆಜ್ಞೆಯನ್ನ ಮಾಡಿದರೆ, ಮಕ್ಕಳೇ ನನ್ನನ್ನ ನೆನಪನ್ನ ಮಾಡಿ. ನಿರಂತರ ಯಾದ್ ಕರ್ನೆ ವಾಲೆ ಹಿ ವಿನ್ ಕರೆಂಗೆ. ಯಾರು ನಿರಂತರವಾಗಿ ತಂದೆಯನ್ನ ನೆನಪನ್ನ ಮಾಡ್ತಾರೆ ಅವರೇ ವಿಜಯಿಗಳಾಗ್ತಾರೆ. ಜೋ ಏಕ್ ಬಾಪ್ ಹಿ पढ़ाते हैं, याद नहीं करेंगे तो मार्क्स कम हो जाएंगे. ये पढ़ाई ही मनुष्य से देवता बनने की जो एक बाप ही पढ़ाते हैं. ನೆನಪನ್ನ ಮಾಡೋದಿಲ್ಲ ಅಂದ್ರೆ ಮಾರ್ಕ್ಸ್ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಇದು ವಿದ್ಯೆ ಮನುಷ್ಯರಿಂದ ದೇವತೆಗಳಾಗ್ಬೇಕು. ಒಬ್ಬ ತಂದೆ ಓದಿಸ್ತಾರೆ, ಅರ್ಥಾತ್ ನಮ್ಮನ್ನ ಚಕ್ರವರ್ತಿ ರಾಜರನ್ನಾಗಿ ಮಾಡ್ತಾರೆ. तो 84 ಜನ್ಮೋं को भी ಯಾದ್ ಕರ್ನಾ ಹೇ. 84 ಜನ್ಮವನ್ನು ಕೂಡ ಬಾಬಾ ಹೇಳ್ತಾರೆ ನೆನಪು ಮಾಡಬೇಕು. कर्मातीत अवस्था तक पहुंचने के लिए मेहनत करनी है. ಕರ್ಮಾತೀತ ಸ್ಥಿತಿಯನ್ನ ತಲುಪೋದಕ್ಕೋಸ್ಕರ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ ಪರಿಶ್ರಮವನ್ನಂತೂ ಪಡ್ಲೇಬೇಕು. ಓ ಅಂತ್ ಮೇ ಓನಿ ಹೇ. ಬಾಬಾ ಹೇಳ್ತಾರೆ, ಅದು ಯಾವಾಗ ಆಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ, ಅಂತಿಮದಲ್ಲಿ ಆಗತ್ತೆ. ಅಂತ್ ಮೇ कोई भी समय आ सकती है, इसलिए पुरुषार्थ लगातार करना है. ಅಂತಿಮ ಸಮಯ ಅನ್ನೋದು ಯಾವ ಟೈಮಲ್ಲಿ ಬೇಕಾದ್ರೂ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಆದ್ರೆ ನಿರಂತರವಾಗಿ ನಾವೇನ್ ಪುರುಷಾರ್ಥ ಮಾಡಬೇಕೋ ಅದನ್ನಂತೂ ಬಿಡಬಾರ್ದು. नित्य तुम्हारा पुरुषार्थ चलता रहे. लौकिक बाप तुम्हें ऐसे नहीं कहेंगे कि देह के सभी संबंध छोड़ अपने को आत्मा समझो. ಲೌಕಿಕ ತಂದೆ ಎಂದೂ ಕೂಡ ಹೇಳೋದಿಲ್ಲ ದೇಹದ ಎಲ್ಲ ಸಂಬಂಧವನ್ನ ಮರೆತು ತನ್ನನ್ನ ತಾನು ಆತ್ಮ ಅಂತ ತಿಳ್ಕೋ ಅಂತ. ಶರೀರ್ ಕಾ ಬಾಂಧ್ ಚೋಡ್ ಮುझे ಯಾದ್ ಕರೋ ತೋ
ಪಾಪ್ ಕಟೆಂಗೆ. ಶರೀರದ ಬಾಣವನ್ನ ಬಿಟ್ಟು ತಂದೆಯನ್ನ ನೆನ್ಪನ್ನ ಮಾಡಿದಾಗ ಪಾಪ ಕರ್ಮ ಅನ್ನೋದು ನಷ್ಟವಾಗತ್ತೆ. ಯೇ ತೋ ಬೇಹದ್ ಕಾ ಬಾಪ್ ಹಿ ಕಹತೆ ಹೈ, ಬಚ್ಚೆ ಮುझ एक की याद में रहो तो सब पाप कट जाएंगे. ಬೇಹದಿನ ತಂದೆ ಹೇಳ್ತಾರೆ, ಮಕ್ಕಳೇ, ಒಬ್ಬ ತಂದೆಯನ್ನ ನೆನ್ಪನ್ನ ಮಾಡಿ ಆಗ ಜನ್ಮ ಜನ್ಮಾಂತರದ ಪಾಪ ಕರ್ಮ ಅನ್ನೋದು ನಷ್ಟವಾಗತ್ತೆ. ತುಮ್ ಸತೋ ಪ್ರಧಾನ್ ಬನ್ ಜಾಯೆಂಗೆ, ಯೇ ದಂಧಾ ತೋ ಖುಷಿ ಸೆ ಕರ್ನಾ ಚಾಹಿಯೇನಾ. ಈ ಒಂದು ವ್ಯಾಪಾರವನ್ನ ಬಾಬಾ ಹೇಳ್ತಾರೆ ಬಹಳ ಖುಷಿಯಿಂದ ಮಕ್ಕಳೇ ಮಾಡಬೇಕಾಗಿದೆ. ಭೋಜನ್ ಖಾತೆ ಸಮಯ ಬಿ ಬಾಪ್ ಕೋ ಯಾದ್ ಕರ್ನಾ ಹೇ. ಊಟ ಮಾಡುವಂತ ಸಮಯದಲ್ಲೂ ಕೂಡ ತಂದೆಯನ್ನ ನೆನಪು ಮಾಡಬೇಕು. ಯಾದ್ ಮೇ ರಹನೆ ಕಾ ಗುಪ್ತ ಅಭ್ಯಾಸ್ ತುಮ್ ಬಚ್ಚೋಂ ಕೋ ಚಲ್ತಾ ರಹೆ ತೋ ಅಚ್ಚಾ ಹೇ. ನೆನಪನ್ನ ಮಾಡುವಂತಹ ಗುಪ್ತ ಅಭ್ಯಾಸವನ್ನ ಮಾಡೋದು ನಡೀತಾ ಹೋಗ್ಬೇಕು. ತುಮಾರಾ ಹಿ कल्याण है, अपने को देखना है, बाबा को कितना समय याद करता हूँ. ಬಾಬಾ ಹೇಳ್ತಾ ಇದ್ದಾರೆ, ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಬೇಕು. ನಾನ್ ಬಾಬಾವ್ರನ್ನ ಎಷ್ಟು ಸಮಯ ನೆನಪು ಮಾಡ್ತಾ ಇದ್ದೀನಿ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಯಾದ್ ಪ್ಯಾರ್ ಔರ್ ಗುಡ್ ನೈಟ್. ಧಾರಣೆಗೋಸ್ಕರ ಮುಖ್ಯ ಸಾರ, मनुष्यों को हीरे जैसे बनाने की रूहानी सर्विस करनी है. ಮನುಷ್ಯರನ್ನ ವಜ್ರ ಸಮಾನರನ್ನಾಗಿ ಮಾಡುವಂತಹ ಸೇವೆಯನ್ನ ಬಾಬಾ ಹೇಳ್ತಾರೆ ಮಾಡಬೇಕು. ಕಬ್ಬಿ ಬಿ ಸಂಶಯ ಬುದ್ಧಿ ಬನ್ ಪಢಾಯಿ ಕೋ ನಹಿ ಚೋಡ್ನಾ ಹೇ, ಟ್ರಸ್ಟಿ ಓಕರ್ ರೆಹನಾ ಹೇ. ಎಂದೂ ಕೂಡ ಸಂಶಯ ಬುದ್ಧಿ ಉಳ್ಳವರಾಗಿ ವಿದ್ಯೆಯನ್ನ ಬಾಬಾ ಹೇಳ್ತಾರೆ ಮಕ್ಕಳೇ ಓದೋದನ್ನ ಬಿಡಬೇಡಿ, ದೃಷ್ಟಿಯಾಗಿ ಇರಬೇಕು. शरीर निर्वर्ण अर्थ कर्म करते भी बाप को याद करना है. श्रीमत में अपना कल्याण समझ चलते रहना है, अपनी मत नहीं चलानी है. ಶರೀರ ನಿರ್ವಹಣೆ ಅರ್ಥ ಕರ್ಮವನ್ನ ಮಾಡ್ತಾ ತಂದೆಯನ್ನ ನೆನಪು ಮಾಡಬೇಕು. ಶ್ರೀಮತದಂತೆ ಶ್ರೀಮತದಲ್ಲಿ ನಡೆಯೋದೇ ತನ್ನ ಕಲ್ಯಾಣ ಅಂತ ತಿಳಿದು ತನ್ನ ಮತವನ್ನ ಎಂದೂ ಕೂಡ ನಡೆಸಬಾರ್ದು. वरदान, मनसा और वाचा की शक्ति को यथार्थ और समर्थ रूप से कार्य में लगाने वाले ತೀವ್ರ ಪುರುಷಾರ್ಥಿ ಭಾವ್. ಮನಸ ಮತ್ತೆ ವಾಚಾದ ಶಕ್ತಿಯನ್ನ ಯಥಾರ್ಥ ಮತ್ತು ಸಮರ್ಥ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸುವಂತವರೇ ತೀವ್ರ ಪುರುಷಾರ್ಥಿ ಭವ ಅಂತ ಹೇಳ್ತಾರೆ ಬಾಬಾ. तीव्र पुरुषार्थी अर्थात फर्स्ट डिवीजन में आने वाले बच्चे संकल्प शक्ति और वाणी की शक्ति को यथार्थ और समर्थ रीति से कार्य में लगाते हैं. ಯಾರು ತೀವ್ರ ಪುರುಷಾರ್ಥಿ ಅರ್ಥಾತ್ ಫಸ್ಟ್ ಡಿವಿಷನ್ ಅಲ್ಲಿ ಬರುವಂತ ಮಕ್ಕಳ ಸಂಕಲ್ಪ ಶಕ್ತಿ ಮತ್ತು ವಾಣಿಯ ಶಕ್ತಿ ಯಥಾರ್ಥ ಮತ್ತು ಸಮರ್ಥ ರೀತಿಯಲ್ಲಿ ಕಾರ್ಯದಲ್ಲಿ ತೊಡಗಿಸ್ತಾರೆ. वे इसमें लूज नहीं होते, और इद्रಲ್ಲಂತೂ लूज ಆಗೋದಿಲ್ಲ. उन्हें ये स्लोगन सदा याद रहता कि कम बोलो, धीरे बोलो और मधुर बोलो. ಅವ್ರಿಗಂತೂ ಸ್ಲೋಗನ್ ಅನ್ನೋದು ಸದಾ ನೆನ್ಪಿರುತ್ತೆ. ಕಡಿಮೆ ಮಾತನಾಡಿ, ನಿಧಾನವಾಗಿ ಮಾತನಾಡಿ ಹಾಗೂ ಮಧುರವಾದಂತ ರೀತಿಯಲ್ಲಿ ಮಾತನಾಡಬೇಕು. ಉನ್ಕಾ ಹರ್ ಬೋಲ್ ಯೋಗಯುಕ್ತ ಯುಕ್ತಿಯುಕ್ತ ಹೋತಾ. ಅವರ ಪ್ರತಿಯೊಂದು ಮಾತು ಯೋಗಯುಕ್ತ ಯುಕ್ತಿಯುಕ್ತವಾಗಿರುತ್ತೆ. ವೇ ಅವಶ್ಯಕ್ ಬೋಲ್ ಹಿ ಬೋಲ್ತೆ, ವ್ಯರ್ಥ ಬೋಲ್ विस्तार के बोल बोलकर अपनी एनर्जी समाप्त नहीं करते. ಅವರು ಅವಶ್ಯಕವಾದಂತ ಮಾತನ್ನೇ ಮಾತನಾಡ್ತಾರೆ. ವ್ಯರ್ಥ ಮಾತು, ವಿಸ್ತಾರದ ಮಾತುಗಳನ್ನ ಮಾತನಾಡಿ ತಮ್ಮ ಶಕ್ತಿಯನ್ನ ಸಮಾಪ್ತಿ ಮಾಡ್ಕೊಳೋದಿಲ್ಲ. ಅವರು ಸದಾ
ಏಕಾಂತ ಪ್ರಿಯರಾಗಿರ್ತಾರೆ ಅಂತ ಹೇಳ್ತಾರೆ ಬಾಬೋರು. स्लोगन संपूर्ण नष्ट मोह वो है जो मेरेपन के अधिकार का भी त्याग कर दे. ಸಂಪೂರ್ಣ ನಷ್ಟ ಮೋಹಿಗಳು ಯಾರು ಅಂದ್ರೆ ತನ್ನತನದ ಅಧಿಕಾರ ಏನಿದೆ ಅದನ್ನ ಪೂರ್ಣ ರೀತಿಯಲ್ಲಿ ತ್ಯಾಗ ಮಾಡ್ತಾರೆ. मातेश्वरी जी के मधुर महावाक्यों. मन के अशांति का कारण है कर्म बंधन और शांति का आधार है कर्मातीत. वास्तव में हर एक मनुष्य की यह चाहना अवश्य रहती है कि हमको मन की शांति प्राप्त हो जावे, इसीलिए अनेक प्रयत्न करते आए हैं, मगर मन को शांति अब तक प्राप्त नहीं हुई. इसका यथार्थ कारण क्या है? ವಾಸ್ತವದಲ್ಲಿ ಪ್ರತಿಯೊಬ್ಬ ಮನುಷ್ಯರ ಇಚ್ಛೆ ಅವಶ್ಯಕವಾಗಿ ಇದೇ ಆಗಿರುತ್ತೆ. ನಮಗೆ ಈಗ ಮನಸ್ಸಿನ ಶಾಂತಿಯನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು. ಇದಕ್ಕೋಸ್ಕರ ಅನೇಕ ಪ್ರಕಾರದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮನಸ್ಸಿನ ಶಾಂತಿ ಇದುವರೆಗೂ ಪ್ರಾಪ್ತಿ ಆಗಿಲ್ಲ. ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು? अब पहले तो ये सोच चलता जरूरी है कि मन के अशांति की पहली जड़ क्या है. ಮೊದಲು ಯೋಚನೆ ಎನ್ನುವುದು ನಡೆಯುತ್ತೆ, ಮನಸ್ಸಿಗೆ ಅಶಾಂತಿ ಆಗುವುದಕ್ಕೆ ಮೂಲ ಜಡ ಯಾವುದು? मन की अशांति का मुख्य कारण है कर्म बंधन में फंसना. ಮನಸ್ಸಿನ ಅಶಾಂತಿಗೆ ಮುಖ್ಯವಾದಂತಹ ಕಾರಣ कर्म ಬಂಧನದಲ್ಲಿ ಸಿಕ್ಕಾಕೊಳ್ಳೋದು. जब तक मनुष्य तन 5 विकारों के कर्म बंधन से नहीं छूटे हैं, तब तक मनुष्य अशांति से छूट नहीं सकते. ಎಲ್ಲಿವರೆಗೂ ಮನುಷ್ಯರು ಈ 5 ವಿಕಾರಗಳ ಕರ್ಮ ಬಂಧನದಿಂದ ಮುಕ್ತರಾಗೋದಿಲ್ಲ, ಅಲ್ಲಿವರೆಗೂ ಮನುಷ್ಯರು ಅಶಾಂತಿಯಿಂದ ಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ. ಜಬ್ कर्म बंधन टूट जाता है तब मन की शांति अर्थात जीवन मुक्ति को प्राप्त कर सकते हैं. ಯಾವಾಗ ಕರ್ಮ ಬಂಧನ ಸಮಾಪ್ತಿ ಆಗತ್ತೆ ಆಗ ಮನಸ್ಸಿನ ಶಾಂತಿ ಅರ್ಥಾತ್ ಜೀವನ್ ಮುಕ್ತಿಯನ್ನ ಪ್ರಾಪ್ತಿ ಮಾಡ್ಕೊಳ್ಬಹುದು. ಅಬ್ ಸೋಚ್ ಕರ್ನಾ ಹೇ ಯೆ ಕರ್ಮ ಬಂಧನ್ ಟೂಟೆ ಕೈಸೆ. ಯೋಚನೆ ಮಾಡಬೇಕು, ಈಗ ನಾನು ಕರ್ಮ ಬಂಧನದಿಂದ ಯಾವ ರೀತಿ ಮುಕ್ತನಾಗಬೇಕಾಗಿದೆ. और उसे छुटकारा देने वाला कौन है? ಅದರಿಂದ ಮುಕ್ತರನ್ನಾಗಿ ಮಾಡುವಂತವರು ಯಾರು? यह तो हम जानते हैं कोई भी मनुष्य आत्मा किसी भी मनुष्य आत्मा को छुटकारा दे नहीं सकती. ಕರ್ಮ ಬಂಧನದ ಸೀಕ್ರೆಟ್ ಅನ್ನ ಬಾಬೋರು ತಿಳಿಸ್ತಾ ಇದ್ದಾರೆ. ಇದಂತೂ ಯಾವುದೇ ಮನುಷ್ಯ ಆತ್ಮನ ದೂರ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯ ಕರ್ಮ ಬಂಧನ ಕಾ ಹಿಸಾಬ್ ಕಿತಾಬ್ ತೋಡ್ನೆ ವಾಲಾ ಸಿರ್ಫ್ ಏಕ್ ಪರಮಾತ್ಮ ಹೇ. ನಾನೆಲ್ಲ ಮಾಡಬಲ್ಲೆ ಅಂತ ಮನುಷ್ಯ ಅಂದ್ಕೊಳ್ತಾನೆ, ಆದ್ರೆ ನಮ್ಮ ಕರ್ಮ ಬಂಧನವನ್ನ ಸಮಾಪ್ತಿ ಮಾಡುವಂತ ತಾಕತ್ತು ಯಾರಿಗಿದೆ? ಒಬ್ಬ ನಿರಾಕಾರ ಪರಮಾತ್ಮನಿಗೆ ಮಾತ್ರ. ವಹಿ ಆಕರ್ ಇಸ್ ಜ್ಞಾನ ಯೋಗ ಬಲ್ ಸೆ ಕರ್ಮ ಬಂಧನ್ ಸೆ ಚುಡಾತೆ ಹೇ. ಆ ಒಬ್ಬ ತಂದೆ ಬಂದು ಜ್ಞಾನ ಯೋಗ ಬಲದಿಂದ ಕರ್ಮ ಬಂಧನದಿಂದ ಮುಕ್ತರನ್ನಾಗಿ ಮಾಡ್ತಾರೆ. ಇಸಿಲಿಯೇ ಹಿ ಪರಮಾತ್ಮ ಕೋ ಸುಖ ದಾತಾ ಕಹಾ ಜಾತಾ ಹೇ. ಆ ಕಾರಣ ಪರಮಾತ್ಮನನ್ನ ಸುಖದ ದಾತ ಅಂತ ಹೇಳಲಾಗತ್ತೆ. ಜಬ್ ತಕ್ ಪೆಹಲೆ ಯೆ ಜ್ಞಾನ ನಹಿ ಹೇ ಕಿ ಮೈ ಆತ್ಮಾ ಹೂಂ, ಅಸುಲ್ ಮೇ ಮೈ ಕಿಸ್ಕಿ ಸಂತಾನ್ ಹೂಂ, ಮೇರಾ ಅಸ್ಲಿ ಗುಣ ಕ್ಯಾ ಹೇ. ಎಲ್ಲಿವರೆಗೂ ಈ ಒಂದು ಜ್ಞಾನ ನಾನು ಆತ್ಮನಾಗಿದ್ದೀನಿ, ವಾಸ್ತವದಲ್ಲಿ ನಾನು ಯಾರ ಸಂತಾನನಾಗಿದ್ದೀನಿ, ನನ್ನ ನಿಜವಾದಂತ ಗುಣ ಯಾವುದಾಗಿದೆ, ಎಲ್ಲಿವರೆಗೂ ಬುದ್ಧಿಯಲ್ಲಿ
ಬರುತ್ತೆ. ಆಗ ಕರ್ಮ ಬಂಧನದಿಂದ ನನ್ನ ಆತ್ಮ ಮುಕ್ತನಾಗ್ತೀನಿ. ಅಬ್ ये नॉलेज हमें परमात्मा द्वारा ही प्राप्त होती है. गोया परमात्मा द्वारा ही कर्म बंधन टूटते हैं. ಈಗ ಈ ಒಂದು ಜ್ಞಾನ ಅನ್ನೋದು ಪರಮಾತ್ಮನ ಮುಖಾಂತರನೇ ಪ್ರಾಪ್ತಿಯಾಗತ್ತೆ. ಅರ್ಥಾತ್ ಪರಮಾತ್ಮನ ಮುಖಾಂತರನೇ ಈ ಒಂದು ಕರ್ಮ ಬಂಧನ ಅನ್ನೋದು ಬಾಬಾ ಹೇಳ್ತಾರೆ ಮಕ್ಕಳೇ ಸಮಾಪ್ತಿಯಾಗತ್ತೆ. ಎಲ್ಲಿವರೆಗೂ ತಂದೆಯನ್ನ ನೆನಪು ಮಾಡೋದಿಲ್ಲ ಅಲ್ಲಿವರೆಗೂ ಕರ್ಮ ಬಂಧನ ಸಮಾಪ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಅವ್ಯಕ್ತ ಇಶಾರಾ ಬಾಪ್ दादा की मुख्य पहली आज्ञा है पवित्र बनो काम जीत बनो. ತಂದೆಯ ಮುಖ್ಯ ಮೊದಲ ಆಜ್ಞೆಯಾಗಿದೆ ಪವಿತ್ರರಾಗಬೇಕು, ಕಾಮದ ಮೇಲೆ ವಿಜಯ ಪಡಿಬೇಕು. इस आज्ञा को पालन करने में मेजॉरिटी पास हो जाते हैं. ಈ ಆಜ್ಞೆಯನ್ನ ಪಾಲನೆ ಮಾಡೋದ್ರಲ್ಲಿ ಮೆಜಾರಿಟಿ ಮಕ್ಕಳು ಬಾಬಾ ಹೇಳ್ತಾ ಇದ್ದಾರೆ ಪಾಸ್ ಆಗ್ತಾರೆ. लेकिन उनका दूसरा भाई क्रोध उसमें कभी कभी आधा फेल हो जाते हैं. ಆದರೂ ತಮ್ಮ ಬಾಬಾ ಹೇಳ್ತಾ ಇದ್ದಾರೆ ಎರಡನೆಯ ತಮ್ಮ ಕ್ರೋಧ. ಈ ಮೆಜಾರಿಟಿ ಮಕ್ಕಳು ಈ ಫೇಲ್ಯೂರ್ ಆಗ್ಬಿಡ್ತಾರೆ. ಕೈ कहते हैं क्रोध नहीं किया लेकिन थोड़ा रोप तो दिखाना ही पड़ता है. तो यह भी अवज्ञा हुई. अवज्ञा करने वाले बच्चे को दुआएं मिल नहीं सकती. ಬಾಬಾ ನನ್ಗೇನ್ ಕ್ರೋಧ ಇಲ್ಲ, ನಾನು ಸ್ವಲ್ಪ ಸಿಟ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲ ಅಂದ್ರೆ ನನ್ ಕೆಲ್ಸ ಆಗೋದಿಲ್ಲ ಅಂತ ಕೆಲವೊಂದು ಮಕ್ಳು ಹೇಳ್ತಾರೆ. ಇದು ಕೂಡ ಆಜ್ಞೆಯ ಉಲ್ಲಂಘನೆ ಆಯ್ತು. ಉಲ್ಲಂಘನೆ ಮಾಡುವಂತಹ ಮಕ್ಕಳಿಗೆ ಬಾಬಾ ಹೇಳ್ತಾರೆ ಮಕ್ಕಳೇ ಎಂದೂ ಕೂಡ ಆಶೀರ್ವಾದ ಅನ್ನೋದು ಸಿಕ್ಕೋದಿಲ್ಲ. ಶ್ರೀಮತ ಅಂದ್ರೆ ಶ್ರೀಮತ ಒಬ್ಬ ತಂದೆಯ ನೆನಪನ್ನ ಮಾಡಬೇಕು. ಯಾವಾಗ ಒಬ್ಬ ತಂದೆಯ ನೆನಪನ್ನ ಮಾಡ್ತೀವಿ ಆಟೋಮೆಟಿಕ್ ಆಗಿ ಆತ್ಮನ ಉನ್ನತಿ ಎನ್ನೋದು ಬಾಬಾ ಹೇಳ್ತಾರೆ ಆಗ್ತಾ ಹೋಗತ್ತೆ. ಅಚ್ಚಾ, ಓಂ ಶಾಂತಿ. मन में है तन में है यही उमंग, बदलेंगे जग के इस जीवन के रंग. हम हैं राही रुकते नहीं, इतना है दम थकते नहीं. खुमार दिल में हम प्रभु के संग. मन में है तन में है यही उमंग, बदलेंगे जग के इस जीवन के रंग. शांति शक्ति की हम अंतर ज्योति जगाएंगे सबकी. फैलाएंगे किरणें शांति शक्ति की, हम अंतर ज्योति जगाएंगे सबकी. चंदन सा महके हर एक मन, करके तपस्या बने पावन. चंदन सा महके हर एक मन, करके तपस्या बने पावन. पुलकित धरा पुलकित गगन, लहराती
लहराती सुखदाई पवन। पुलकित धरा पुलकित गगन, लहराती सुखदाई पवन। है एतबार जो प्रभु को पसंद। तकदीर हमारी प्रभु ने बनाई, स्नेह शक्ति से हमें दी राजाई। तकदीर हमारी प्रभु ने बनाई, स्नेह शक्ति से हमें दी राजाई। भाग्य हमारा ऐसा मिला, मन के चमन ये खिला खिला। भाग्य हमारा ऐसा मिला, मन के चमन ये खिला खिला। प्रभु से मिली मन की मंजिल, कहता यही हमारा दिल। आई बहारें ये लेके तरंग, मन में है तन में है यही उमंग। बदलेंगे जग के इस जीवन के रंग, हम है राही रुकते नहीं, इतना है दम थकते नहीं। खुमार दिल में हम प्रभु के संग।